ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ಕೇವಲ ಈಗ ವೈಯಕ್ತಿಕ ವಿಚಾರವಾಗಿಲ್ಲ, ಸಾರ್ವಜನಿಕವಾಗಿದೆ ಅಂತ ಹೇಳಿ. ಈ ಹಿಂದೆ ಕೃಷಿ ತಾಪಂಡ್ ಅವರೇ ಇದನ್ನ ಒಂದ್ಸಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಹಾಕೊಂಡಿದ್ರು, ನನ್ನ ವೈಯಕ್ತಿಕ ವಿಚಾರ ಈಗ ಸಾರ್ವಜನಿಕವಾಗಿದೆ ಅಂತ ಹೇಳಿ. ಎಸ್, ಈಗ ಕೇವಲ ಒಡವೆಗಳು ಮಾತ್ರ ಅಲ್ಲ, ಕೃಷಿ ತಾಪಂಡಾಗೆ ಲಕ್ಷ ಲಕ್ಷ ಮೌಲ್ಯದ ಫರ್ನಿಚರ್ ಅನ್ನ ಕೂಡ ಅರವಿಂದ ರೆಡ್ಡಿ ಅವರು ಕೊಡಿಸಿದ್ರು. ತನ್ನ ಮನೆಗೆ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಫರ್ನಿಚರ್ ಗಳನ್ನ ಖರೀದಿ ಮಾಡಿದ್ರು ಕೃಷಿ. ಅಷ್ಟೇ ಅಲ್ಲ, ಮನೆ ನಿರ್ಮಾಣಕ್ಕೆ ಅಂತ ಕೃಷಿ ತಾಪಂಡ ಹಣ ಕೂಡ ಪಡ್ಕೊಂಡಿದ್ದಾರೆ. ಲಕ್ಷ ಲಕ್ಷ ಮೌಲ್ಯದ 2 ಕ್ವೀನ್ ಬೆಡ್ ಸೇರಿ ಹಲವಾರು ಫರ್ನಿಚರ್ ಗಳನ್ನ ಪಡ್ಕೊಂಡಿದ್ರು. ಇಷ್ಟೆಲ್ಲ ಪಡ್ಕೊಂಡು ಏಕಾಏಕಿ ಉದ್ಯಮಿಯನ್ನ ತೊರೆದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಕೃಷಿ ತಾಪಂಡಗೆ ಲಕ್ಷಾಂತರ ಮೌಲ್ಯದ ಐಷಾರಾಮಿ ಬೆಡ್ ಅನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. 29/6/2023 ಐಷಾರಾಮಿ ಬೆಡ್ ಕೊಡಿಸಿದ್ರು ಉದ್ಯಮಿ ಅರವಿಂದ. ಕೃಷಿ ತಾಪಂಡಗೆ ಒಟ್ಟು 2 ಕ್ವೀನ್ ಬೆಡ್ ಗಳನ್ನ ಗಿಫ್ಟ್ ಮಾಡಿದ್ರು. ಅದರ ಒಂದ್ರದು ಮೌಲ್ಯ 50,762 ರೂಪಾಯಿ, ಇನ್ನೊಂದ್ರ ಮೌಲ್ಯ 66,864 ರೂಪಾಯಿ ವಿತ್ ಬಿಲ್. ನೀವು ನೋಡ್ತಾ ಇದ್ದೀರಿ, ವಿತ್ ಬಿಲ್. ನೀಲ್ ಕಮಲ್ ಲಿಮಿಟೆಡ್ ಅಂದ್ರೆ ನೀಲ್ ಕಮಲ್ ಬ್ರ್ಯಾಂಡ್ದು ಅಂತ ಅರ್ಥ. ಫರ್ನಿಚರ್ಗಳು ಏನೇನು ತಗೊಂಡಿದ್ರು, ಎಷ್ಟು ಮೌಲ್ಯ, ಒಟ್ಟಾರೆಯಾಗಿ ಸುಮಾರು 9,40,000 ಮೌಲ್ಯದ ಫರ್ನಿಚರ್ ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ ನೀಲ್ ಕಮಲ್ ಬೆಡ್ ಕೂಡ ಇದೆ. ಏನೇನು ಮಾಡಿದ್ರು ಆರ್ಡರ್ ಡೀಟೇಲ್ಸ್ ವಿತ್ ಡಾಕ್ಯುಮೆಂಟ್ ನೋಡ್ತಾ ಇದ್ದೀರಿ ನೀವು, ವಿತ್ ಡಾಕ್ಯುಮೆಂಟ್. ಇದೆಲ್ಲವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ಗೆ ಗೌರವ ಕೊಟ್ಟು ಬೆಲೆ ಕೊಟ್ಟೆ ಮಾಡಿರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಕೃಷಿ ಏಕಾಏಕಿಯಾಗಿ ಅರವಿಂದ್ ಅವರನ್ನ ಬಿಟ್ಬಿಟ್ರು ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಇಷ್ಟೇ ಅಲ್ಲ, ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರುವಂತಹ ಡೀಟೇಲ್ಸ್ ಕೂಡ ಪವರ್ ಟಿವಿಗೆ ಲಭ್ಯ ಆಗಿದೆ. ಅದರ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಅದರ ಡೀಟೇಲ್ಸ್ ಕೂಡ ಇದೆ, ಅದನ್ನು ನೋಡ್ಕೊಂಡು ಬರೋಣ. 25/7/2023 23/1/2024 ಹಣ ವರ್ಗಾವಣೆ ಆಗಿದೆ. ಒಟ್ಟು 10 ಬಾರಿ ಕೃಷಿ ತಾಪಂಡಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. 25/7/2023 RTGS ಮೂಲಕ 2 ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. 21/9/2023 ಫೋನ್ ಪೇ ಮೂಲಕ 50,000 ವರ್ಗಾವಣೆ ಆಗಿದೆ. 3/10/2023 50,000 ರೂಪಾಯಿ, 5/10/2023 50,000 ರೂಪಾಯಿ, 22/10/2023 50,000 ರೂಪಾಯಿ, 19/11/2023 50,000 ರೂಪಾಯಿ, 8/12/2023 ಆನ್ಲೈನ್ ಮೂಲಕ 1 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ. 14/12/2023 ಆನ್ಲೈನ್ ಮೂಲಕ 50,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. 6/11/2024 1.5 ಲಕ್ಷ ಟ್ರಾನ್ಸ್ಫರ್ ಆಗಿದೆ. 23/1/2024 ಆನ್ಲೈನ್ ಬ್ಯಾಂಕಿಂಗ್ ಮೂಲಕ 50,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ನಟಿ ಕೃಷಿ ತಾಪಂಡಗೆ ಆನ್ಲೈನ್ ಮೂಲಕ 8 ಲಕ್ಷ ಹಣವನ್ನ ವರ್ಗಾವಣೆ ಮಾಡಿರುವಂತಹ ಡೀಟೇಲ್ಸ್ ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಾನಾಗ್ಲೇ ಹೇಳಿದ್ನಲ್ಲ, ಪವರ್ ಟಿವಿ ಯಾವುದೇ ದಾಖಲೆಗಳಿಲ್ಲದೆ ಯಾವ ಸುದ್ದಿಯನ್ನ ಮಾಡೋದಿಲ್ಲ ಅಂತ ಹೇಳಿ. ಆ ದಾಖಲೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಹಣ ವರ್ಗಾವಣೆಯ ದಾಖಲೆ ಇದೆ ಮತ್ತು ಫರ್ನಿಚರ್ ಎಷ್ಟು ರೂಪಾಯಿಗೆ ತಗೊಂಡಿದ್ರು, ಎಲ್ಲಿ ತಗೊಂಡಿದ್ರು ಅನ್ನೋ ಡೀಟೇಲ್ ಇರುವಂತಹ ಡಾಕ್ಯುಮೆಂಟ್ ಇದೆ. ಜುವೆಲ್ರಿಯ ಫುಟೇಜ್ಗಳಿದೆ, ಏನೇನು ಜುವೆಲ್ರಿಗಳನ್ನ ಕೊಡಿಸಿದ್ರು ಅಂತ ಹೇಳಿ. ಸೊ ಎಲ್ಲದರ ದಾಖಲೆಗಳು ಇವತ್ತು ಪವರ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇದೆ. ಇದೆಲ್ಲ ಆದ್ರೂ ಅರವಿಂದ್ ರೆಡ್ಡಿ ಅವರನ್ನ ಇದ್ದಕ್ಕಿದ್ದಂಗೆ ಯಾಕೆ ಬಿಟ್ಬಿಟ್ರು ಕೃಷಿ ತಾಪಂಡ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಸಿಕ್ಕಿರ್ಲಿಲ್ಲ. ಸಾಕಷ್ಟು ಅನುಮಾನಗಳು ಕೂಡ ಇದೆ ಅದ್ರ ಬಗ್ಗೆ. ಎಲ್ಲೂ ಇದ್ರ ಬಗ್ಗೆ ಮಾತಾಡಿರ್ಲಿಲ್ಲ ಕೃಷಿ ತಾಪಂಡ. ಒಂದ್ಸಲಿ ಯಾವಾಗಲೂ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರು ಅಷ್ಟೇ. ಅದು ಬಿಟ್ಟು ಇದುವರೆಗೂ ಎಲ್ಲೂ ತುಟಿ ಬಿಚ್ಚಿಲ್ಲ ಕೃಷಿ ತಾಪಂಡ. ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಇದೆಲ್ಲವೂ ಆಗಿದೆ ಅಂತಂದ್ರೆ ಅವರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ವಿ ಅಂತ ಹೇಳ್ತಾ ಇದ್ರು ಅರವಿಂದ್ ರೆಡ್ಡಿ ಅವರು, ಮದುವೆ ಆಗೋಣ ಅಂತಾನು ಮಾತಾಡಿದ್ವಿ ಅಂತ ಹೇಳ್ತಾ ಇದ್ರು. ಸೊ ಅದು ಏನೇ ಆಗಿರ್ಲಿ, ಯಾರೇ ಇಷ್ಟೆಲ್ಲ ಮಾಡಿರ್ತಾರೆ ಅಂತಂದ್ರೆ ಅಫ್ಕೋರ್ಸ್ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೆಲ್ಲವೂ ಆಗಿರುತ್ತೆ. ಆದ್ರೆ ಅದು ರಿಲೇಶನ್ಶಿಪ್ ಇಂದ ಹೊರಗಡೆ ಬಂದ ನಂತರ ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋದು, ಏನಾಯ್ತು, ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಅವರಿಬ್ಬರೇ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಪವರ್ ಟಿವಿಯಲ್ಲಿ ನಟಿ ಕೃಷಿ ತಾಪಂಡ ಏರ್ ಟಿಕೆಟ್ ನ ಎಕ್ಸ್ಕ್ಲೂಸಿವ್ ಕೂಡ ಇದೆ. ಫ್ಲೈಟ್ ಟಿಕೆಟ್ಗಳು ಬುಕ್ ಮಾಡಿದ್ರಲ್ಲ, ಅದರ ಮಾಹಿತಿ ಕೂಡ ಇದೆ. 28/11/2003 ನೈರೋಬಿ ಟು ಮುಂಬೈ ಏರ್ ಟಿಕೆಟ್ ಬುಕ್ ಆಗಿತ್ತು. 29/11/2023 ಮುಂಬೈ ಟು ಬ್ಯಾಂಗ್ಳೂರ್ ಏರ್ ಟಿಕೆಟ್ ಬುಕ್ ಆಗಿತ್ತು. ಕೃಷಿ ತಾಪಂಡಳ ಆ ಏರ್ ಟಿಕೆಟ್ ಮೌಲ್ಯನೇ 44,480 44,480 ರೂಪಾಯಿ ಆಗಿತ್ತು. 29/10/2023 ದೆಹಲಿ ಟು ಬೆಂಗಳೂರು ಕೂಡ ಏರ್ ಟಿಕೆಟ್ ಬುಕ್ ಆಗಿತ್ತು. ಅರವಿಂದ್ ರೆಡ್ಡಿ ಕೃಷಿ ತಾಪಂಡ ಒಟ್ಟೊಟ್ಟಿಗೆ ಪ್ರಯಾಣಿಸಿದಂತ ಟಿಕೆಟ್ಗಳಿದು. ಏರ್ ಇಂಡಿಯಾ ವಿಮಾನದ ಟಿಕೆಟ್ ಬೆಲೆ 69,456 ರೂಪಾಯಿ. ಪಿನ್ ಟು ಪಿನ್
ಪಿನ್ ಟು ಪಿನ್ ಮಾಹಿತಿ ಇದೆ. ಇನ್ನು ಬೆಂಗಳೂರು ಟು ಪುಣೆ ಏರ್ ಟಿಕೆಟ್ ಕೂಡ ಪವರ್ ಟಿವಿಗೆ ಸಿಕ್ಕಿದೆ. 27 ಸೆಪ್ಟೆಂಬರ್ 21 2023 ಇಬ್ರು ಕೂಡ ಟ್ರಾವೆಲ್ ಮಾಡಿದ್ರು. ಅದರ ವ್ಯಾಲ್ಯೂ ಬಂದು 12,172 ರೂಪಾಯಿ. 27 ಅಕ್ಟೋಬರ್ 2023 ಬೆಂಗಳೂರು ಟು ದೆಹಲಿ ಏರ್ ಟಿಕೆಟ್ ಲಭ್ಯ ಆಗಿದೆ ಪವರ್ ಟಿವಿಗೆ. ಏರ್ ಏಷ್ಯಾ ವಿಮಾನದಲ್ಲಿ ಹೋಗಿದ್ದು ಆ ಟಿಕೆಟ್ ಬೆಲೆ 11,549 ರೂಪಾಯಿ. ಎಲ್ಲದರ ಮಾಹಿತಿಯನ್ನ ನೀವೀಗ ಗಮನಿಸ್ತಾ ಇದ್ದೀರಿ, ಎಲ್ಲದರ ದಾಖಲೆಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇದ್ಯಾವುದು ಸತ್ಯಗಳು ಹೊರಗಡೆ ಬಂದಿರಲಿಲ್ಲ, ಈಗ ಎಲ್ಲವೂ ಕೂಡ ಹೊರಗಡೆ ರಿವೀಲ್ ಆಗಿದೆ. ಇಷ್ಟೆಲ್ಲ ಇದ್ಮೇಲೆ ಅರವಿಂದ್ ರೆಡ್ಡಿ ಕಿರುಕುಳ ಕೊಟ್ಟರು ಅಂತ ಕೃಷಿ ಯಾವ ಕಾರಣಕ್ಕೆ ಆರೋಪ ಮಾಡಿದ್ರು, ಅದಕ್ಕೆ ಕೃಷಿ ಅವರೇ ಉತ್ತರ ಕೊಡಬೇಕಾಗತ್ತೆ ಅಂಡ್ ಅರವಿಂದ್ ರೆಡ್ಡಿ ಅವರು ಸ್ಪಷ್ಟನೆ ಕೊಡಬೇಕಾಗತ್ತೆ. ನೋಡಿ, ಎಲ್ಲ ಕಾರಣಗಳಿದ್ದಕ್ಕೆ ಏನೇನೆಲ್ಲ ಪಡ್ಕೊಂಡಿದ್ರು ಕೃಷಿ, ಅದು ಸಂಬಂಧದಲ್ಲಿ ಇದ್ದಾಗ ಪಡ್ಕೊಂಡಿದ್ರು ಅಥವಾ ಮತ್ತೊಂದು ಮಗದೊಂದು, ದಟ್ ಈಸ್ ಆಲ್ ಲೆಫ್ಟ್ ಟು ದೆಮ್. ಬಟ್ ಆದ್ರೆ ಪಡ್ಕೊಂಡಿರೋದಂತೂ ನಿಜ. ಇಷ್ಟೆಲ್ಲ ಪಡ್ಕೊಂಡಿದ್ರಿಂದಾನೇ ಈ ಎಲ್ಲ ಕಾರಣಗಳಿಂದಲೇ ಅರವಿಂದ್ ರೆಡ್ಡಿ ವಿರುದ್ಧ ಕೃಷಿ ತುಟಿ ಬಿಚ್ಚಿರಲಿಲ್ಲ. ಕೃಷಿ ತಾಪಂಡ ಉದ್ಯಮಿ ಅರವಿಂದ್ ಎಕ್ಸ್ಕ್ಲೂಸಿವ್ ದಾಖಲೆಗಳು ಪವರ್ ಟಿವಿಗೆ ಸಿಕ್ಕಿದೆ. ಗೆಳತಿ ಕೃಷಿ ತಾಪಂಡಳನ್ನ ರಾಣಿ ತರ ನೋಡ್ಕೊಂಡಿದ್ರು ಉದ್ಯಮಿ ಅರವಿಂದ್ ರೆಡ್ಡಿ. ವಿಮಾನದಲ್ಲಿ ದೇಶ ವಿದೇಶ ಸುತ್ತಾಡಿಸ್ತಾ ಇದ್ರು. 5 ಸ್ಟಾರ್ ಹೋಟೆಲ್ ನಲ್ಲಿ ಊಟ, ಲಕ್ಸುರಿ ಲೈಫ್ ಸ್ಟೈಲ್ ಎಲ್ಲವೂ ಸಿಕ್ಕಿತ್ತು. ಮೈ ತುಂಬಾ ಬಂಗಾರ. ಅವರ ಗೆಳತಿಗಾಗಿ ಎಲ್ಲವನ್ನ ಕೂಡ ಅರವಿಂದ್ ರೆಡ್ಡಿ ಮಾಡಿಕೊಟ್ಟಿದ್ರು. ಕೃಷಿಯ ಸಂತೋಷಕ್ಕೆ ಸಂಪತ್ತನ್ನೇ ಧಾರೆ ಎರೆಯೋದಕ್ಕೆ ಎ.ವಿ. ರೆಡ್ಡಿ ಸಿದ್ಧವಾಗಿದ್ರು. ಆದ್ರೆ ಇಬ್ಬರ ನಡುವೆ ಏನಕ್ಕೆ ಮನಸ್ತಾಪ ಆಯ್ತು ಅನ್ನೋದು ಇಂದಿಗೂ ಕೂಡ ನಿಗೂಢವಾಗಿದೆ. ಆದ್ರೆ ನಟಿ ಕೃಷಿ ತಾಪಂಡ ಮನೆಯವರಿಗೆ ರೆಡ್ಡಿ ಏನೆಲ್ಲ ಮಾಡಿದ್ದಾರೆ? ಪವರ್ ಟಿವಿಯಲ್ಲಿ ಕೃತಿ ಅರವಿಂದ್ ರಹಸ್ಯದ ಮಹಾ ಸುದ್ದಿಗಳನ್ನ ನಾವು ಸ್ಫೋಟಿಸ್ತಾ ಇದ್ದೀವಿ. ನೋಡಿ, ಅವರ ಮನೆಯವರಿಗೂ ಕೂಡ ಅರವಿಂದ್ ರೆಡ್ಡಿ ಏನ್ ಮಾಡಿದ್ದಾರೆ ಅನ್ನೋದರ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಣಿ ತರ ನೋಡ್ಕೊಂಡಿದ್ರು ಅರವಿಂದ್ ರೆಡ್ಡಿ ಅವರನ್ನ. ಆದ್ರೆ ಯಾವ ಕಾರಣಕ್ಕೆ ಅವರು ಈ ರೀತಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ನೋಡಿ, 2021 ನಟಿ ಕೃಷಿ ತಾಪಂಡ ಉದ್ಯಮಿ ಅರವಿಂದ್ ರೆಡ್ಡಿ ಮಧ್ಯೆ ಪರಿಚಯ ಆಗುತ್ತೆ ಶ್ರೀಲಂಕಾ ಲಾನ್ಸ್ ಕ್ರಿಕೆಟ್ ಕಪ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ಆನಂತರ ಪ್ರೀತಿಗೆ ತಿರುಗಿತ್ತು ಇವರಿಬ್ಬರ ಪರಿಚಯ. ಪರಸ್ಪರ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ರು. ಆಗ್ಲೇ ಕಾರು, ಬಂಗಾರ, ಫರ್ನಿಚರ್ಗಳಿಗೆ ಅಂತ ಲಕ್ಷ ಖರ್ಚು ಮಾಡಿದ್ರು. ನಟಿ ಕೃಷಿ ತಾಪಂಡಗಾಗಿ ದುಡ್ಡಿನ ಹೊಳೆಯನ್ನೇ ಹರಿಸಿದ್ರು ಉದ್ಯಮಿ ಅರವಿಂದ್ ರೆಡ್ಡಿ. ಹೋಗ್ಬೇಕು, ಮನ್ಸಿಗೆ ಬಂದಾಗೆಲ್ಲ ನಾನು ಹೋಗ್ಬೇಕು ಅಂತಾಗೆಲ್ಲ ಫಾರಿನ್ ಟ್ರಿಪ್ಗೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರು. ನೈರೋಬಿ, ದೆಹಲಿ, ಡೆಹ್ರಾಡೂನ್, ಮುಂಬೈ, ಪುಣೆ, ಬೇರೆ ಕಡೆಗೆ ಏರ್ ಟಿಕೆಟ್ಗಳನ್ನ ಬುಕ್ ಮಾಡಿದಂಥ ಫ್ಲೈಟ್ ಟಿಕೆಟ್ ಕೂಡ ಲಭ್ಯ ಇದೆ. ದೇಶ ವಿದೇಶಗಳಲ್ಲಿ ಹಲವಾರು ಕಡೆ ಸುತ್ತಾಡಿದ್ರು ಇಬ್ರು ಕೂಡ. ಅದ್ರ ಮಾಹಿತಿ ಕೂಡ ಸಿಕ್ಕಿದೆ. ಎಸ್, ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಕೇವಲ ಒಡವೆ, ಬೆಳ್ಳಿ, ಬಂಗಾರ ಮಾತ್ರ ಅಲ್ಲ, ಫರ್ನಿಚರ್ಗಳು ಮಾತ್ರ ಅಲ್ಲ, ಸಾಕಷ್ಟು ಲಕ್ಷಾಂತರ ರೂಪಾಯಿಯನ್ನ ಅವರು ಖರ್ಚು ಮಾಡಿದ್ರು. ರಾಣಿ ತರ ಅವರನ್ನ ನೋಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಇದ್ರು ಇವರ ನಡುವೆ ಯಾಕೆ ಬಿರುಕು ಮೂಡ್ತು ಅನ್ನೋ ಪ್ರಶ್ನೆ ಇದೆ. ಅವರ ಕುಟುಂಬಕ್ಕೆ ಏನೇನು ಮಾಡಿದ್ರು ಅರವಿಂದ್ ರೆಡ್ಡಿ ಮತ್ತು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರು, ಪ್ರತಿಯೊಂದರ ದಾಖಲೆ ಇವತ್ತು ಪವರ್ ಟಿವಿಗೆ ಸಿಕ್ಕಿದೆ. ವೆಂಕಟೇಶ್. ಹೌದು ಸಿಂಧೂರ್, ಏನಂತ ಹೇಳಿದ್ರೆ ಈ ಅರವಿಂದ್ ರೆಡ್ಡಿಗೆ ಈ ಕೃಷಿ ತಾಪಂಡ ಸಿಕ್ಕ ನಂತರ ಆಕೆಯನ್ನು ಮದುವೆ ಆಗಬೇಕು ಅಂತ ಹೇಳಿ ಕೂಡ ಆತ ನಿರ್ಧಾರ ಮಾಡಿರ್ತಾನೆ. ಹಾಗಾಗಿ ಕೂಡ ದೇಶದ ಬೇರೆ ರಾಜ್ಯಗಳಿಗೂ ಕೂಡ ಕರ್ಕೊಂಡು ಹೋಗಿರ್ತಾರೆ. ಮತ್ತೆ ದೇಶ ವಿದೇಶಗಳಿಗೂ ಕರ್ಕೊಂಡು ಹೋದಂಥ ವೇಳೆಯಲ್ಲಿ ಕೂಡ ವಿಮಾನಕ್ಕೆ ಬೇಕಾದಂಥ ಎಲ್ಲ ಟಿಕೆಟ್ಗಳನ್ನು ಕೂಡ ಈತನೇ ಖರೀದಿ ಮಾಡಿಕೊಟ್ಟಿರ್ತಾನೆ. ಜೊತೆಗೆ ಆಕೆ ಇಷ್ಟಪಟ್ಟಂತಹ ಚಿನ್ನ ಏನಿದೆ ಅದನ್ನೆಲ್ಲವನ್ನು ಕೂಡ ಸುಮಾರು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳನ್ನು ಕೂಡ ಕೊಡಿಸಿರ್ತಾನೆ. ಅದಾದ ಬಳಿಕ ಆಕೆಗೆ ಮನೆಗೆ ಬೇಕಾದಂಥ ಫರ್ನಿಚರ್ ಇರ್ಬೋದು, ಬೆಡ್ ಆಗಿರ್ಬೋದು, ಎಲ್ಲವನ್ನು ಕೂಡ ಈತ ಕೊಡಿಸಿರ್ತಾನೆ. ಅದಕ್ಕೆಲ್ಲವೂ ಕೂಡ ದಾಖಲೆಗಳು ಕೂಡ ಇರುವಂತಹದ್ದು. ಜೊತೆಗೆ ಆಕೆಯ ಒಂದು ಕುಟುಂಬಸ್ಥರಿಗೆ ಬೇಕಾದಂತಹ ಒಂದು ಆರ್ಥಿಕವಾಗಿ ಎಲ್ಲ ರೀತಿಯ ಸೌಲಭ್ಯವನ್ನು ಕೂಡ ಮಾಡಿಕೊಟ್ಟಿರ್ತಾನೆ. ಆದ್ರೆ ಈತ ಜೊತೆಲಿ ಇದ್ದಂತಹ ವೇಳೆಯಲ್ಲಿ ತಾಂಜಾನಿಯಾಗೆ ಆಕೆ ಬಾಯ್ ಫ್ರೆಂಡ್ ಜೊತೆ ಹೋಗಿರ್ತಾರೆ. ಆದ್ರೆ ಈಗ ಈತನ ಬಳಿ ಸುಳ್ಳು ಕೂಡ ಹೇಳಿರ್ತಾಳೆ. ಆ ವಿಚಾರ ಈತನಿಗೆ ತಿಳಿದು ಕೇಳಿದಂತಹ ವೇಳೆಯಲ್ಲಿ ಕೂಡ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿ ಹೋದವಳು ಮತ್ತೆ ವಾಪಸ್ ಬರಲಿಲ್ಲ ಅಂತ ಹೇಳಿ ಕೂಡ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಇಷ್ಟೆಲ್ಲ ಪಡ್ಕೊಂಡ ನಂತರ ಕೂಡ ಸ್ವತಃ ಕೃಷಿ ತಾಪಂಡವೇ ಹೋಗಿ ಪೊಲೀಸರ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ಅಂದ್ರೆ ಏನು ಅರವಿಂದ್ ರೆಡ್ಡಿ ಅವರು ನನಗೆ ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಕುಟುಂಬಸ್ಥರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಒಂದು ಕೇಸ್ ದಾಖಲಾಗುತ್ತೆ. ಕೋರ್ಟ್ಗೆ ಹೋಗಿ ಜಾಮೀನನ್ನು ಪಡ್ಕೊಂಡು ಬಂದು ಆತ ಈ ಎಲ್ಲವನ್ನು ದಾಖಲೆಗಳ ಸಮೇತವಾಗಿ ಕೊಟ್ಟಿರುವಂತದ್ದಾದ್ರೆ ಈ ದೂರ ಆದ ನಂತರ ಎಲ್ಲಿಯೂ ಕೂಡ ಕೃಷಿ ತಾಪಣ್ಣ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ, ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ಆದ್ರೆ ಎಲ್ಲೂ ಕೂಡ ದಾಖಲೆಗಳನ್ನು ಕೊಟ್ಟಿರಲಿಲ್ಲ. ಆದ್ರೆ ಅರವಿಂದ್ ರೆಡ್ಡಿ ಅವರು ಕೂಡ ಆಕೆಗೆ ಮಾಡಿದಂತಹ ಸೌಲಭ್ಯಗಳು, ಕೊಟ್ಟಂತಹ ಐಷಾರಾಮಿ ಜೀವನಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳನ್ನು ಕೂಡ ಇವತ್ತು ಪವರ್ ಟಿವಿ ಮೂಲಕ ಹೇಳ್ತಾ ಇರುವಂತ ಅಂದ್ರೆ ಕೃಷಿ ತಾಪಣ್ಣ ಕೇವಲ ಆರೋಪವನ್ನು ಮಾಡಿದ್ರು, ಎಲ್ಲವನ್ನ ಪಡೆದುಕೊಂಡು ಮದುವೆ ಆಗ್ತೀನಿ ಅಂತ ಹೇಳಿ ತನ್ನ ಬಾಯ್ ಫ್ರೆಂಡ್ ಜೊತೆ ಇದ್ದು ಈಗ ಆತನಿಗೆ ಮೋಸ ಮಾಡಿದ್ದಾಳೆ ಅಂತ ಹೇಳಿ ಕೂಡ ಆತ ಆರೋಪ ಮಾಡ್ತಾ ಇರುವಂತದ್ದು. ಸದ್ಯ ಈ ಎಲ್ಲಾ ದಾಖಲೆಗಳ ಸಮೇತವಾಗಿ ಇವತ್ತು ಪವರ್ ಟಿವಿ ಕೃಷಿ ತಾಪಣ್ಣ ಅವರ ಮತ್ತೊಂದು ಮುಖವಾಡವನ್ನ ಬಯಲು ಮಾಡ್ತಾ ಇರುವಂತಹದ್ದು ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ರಿ, ಒಂದು ಸಂಬಂಧದಲ್ಲಿ ಸಾಕಷ್ಟು ಜಗಳಗಳಾಗತ್ತೆ, ಮನಸ್ತಾಪಗಳಾಗತ್ತೆ, ಏನೆಲ್ಲ ಡಿಫ್ರೆನ್ಸಸ್ ಬರ್ಬೋದು. ಆದರೆ ಒಂದು ಸಂಬಂಧದಲ್ಲಿದ್ದಾಗ ಬಿ ಟ್ರೂ,
ಬಿ ಟ್ರುತ್ ಫಾರ್ ದಟ್ ರಿಲೇಶನ್ಶಿಪ್. ಅದು ನಿಮಗೆ ನೀವು ಯಾವ ಸಂದರ್ಭದಲ್ಲಿ ಮಾಡ್ಕೊಂಡಿರ್ತೀರೋ ಏನೋ ಎತ್ತ ಗೊತ್ತಿಲ್ಲ, ಆದರೆ ಅದನ್ನು ಕೊಚ್ಚೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಕೊಳಚೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ನಿಮ್ಗೆ ಇಷ್ಟ ಇಲ್ವಾ, ಅದನ್ನು ಗೌರವಯುತವಾಗಿ ಆ ಸಂಬಂಧದಿಂದ ಹೊರಗಡೆ ಬರೋದಕ್ಕೆ ನೋಡಿ. ಆದರೆ ಇಷ್ಟೆಲ್ಲ ಮಾಡಿರುವಂಥ ಅರವಿಂದ್ ರೆಡ್ಡಿ ಮೇಲೆ ಕೃಷಿ ತಾಪಂಡ ಯಾಕಿಂತ ಆರೋಪ ಮಾಡಿದ್ರು ಅನ್ನೋದಕ್ಕೆ ಅವರಿಬ್ಬರೇ ಉತ್ತರ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೋಡೋಣ ಅವರಿಬ್ಬರಿಂದ ಏನಾದರೂ ಉತ್ತರ ಸಿಗುತ್ತಾ ಅಂತ. ಪವರ್ ಟಿವಿ ಅಂತೂ ದಾಖಲೆ ಸಮೇತ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದೆ.